ಏನಂದೆ ನಾನು ರೊಟ್ಟಿ ತಿಂತೇನಿ ಅಥವಾ ಅನ್ನ ಉಣ್ತೀನಿ ತಿಳ್ಕೊ. ಅದಕ್ಕೆ ಚಿಕನ್ ತಿನ್ನೋದಕ್ಕೆ ಏನು ಡಿಫ್ರೆನ್ಸ್ ಐತಿ? ಅಥವಾ ರೊಟ್ಟಿ ಅನ್ನಕ್ಕೆ ಏನು ಸಿಮಿಲಾರಿಟಿ ಐತಿ? ಅದಕ್ಕೆ ಏನು ಮಾಮೂಲಿ ತಿನ್ನೋದು ಅದು ವ್ಯವಹಾರ ತಿನ್ನೋದು ಏನು ಚಿಕನ್ ಅಥವಾ ಹೋಗ್ಬಿಡು ತತ್ತಿಗೆ ರೊಟ್ಟಿಗೆ ತತ್ತಿಗೆ ಏನು ಡಿಫ್ರೆನ್ಸ್ ಐತಿ? ಅಥವಾ ಅನ್ನಕ್ಕೆ ತತ್ತಿಗೆ ಏನು ಡಿಫ್ರೆನ್ಸ್ ಐತಿ? ಅದು ಪ್ರೋಟೀನ್ಸ್ ಇದೆ ತಿನ್ನೋದು. ಮತ್ತು ಅನ್ನ ಸಿಗಂಗಿಲ್ಲ, ಅನ್ನ ಇರಂಗಿಲ್ಲ ಜಾಸ್ತಿ. ಮತ್ತು ಅನ್ನ ಏನಿರುತ್ತೆ? ಪಟ್ ಹೇಳ ಅದನ್ನ ತಿಳ್ಕೊ. ನೀನು ಯಾವನ ಏನಪ್ಪ ಅಂತಾರ ಅವ ಕಾಳು ತಿನ್ನಿಸ್ತಾನ, ಅದನ್ನ ತಿನ್ನಿಸ್ತಾನ, ಹಂಗೆ ತಿನ್ನಿಸ್ತಾನ ತಿನ್ಸಾಕ್ ಹೋಗೋಣ. ಮೊದಲು ವಿಚಾರ ಮಾಡ್ಬೇಕು. ಮೊದಲು ವಿಚಾರ ಮಾಡ್ಬೇಕು. ವಿಚಾರ ಅದನ್ನ ಹೇಳ್ತೀನಿ. ಏನಪ್ಪ ಅಂತಾರೆ, ಈಗ ನೀನು ಮಸಲು ಬಿಲ್ಡ್ ಮಾಡ್ಬೇಕಂದ್ರೆ ಏನು ಹೊಟ್ಟಿ ಬಿಲ್ಡ್ ಮಾಡೋದಲ್ಲ. ಈಗ ಹೊಟ್ಟಿ ಕರಗಿಸ ವಾಕಿಂಗ್ ತಿನ್ನಲ್ಲ ಗೊತ್ತೈತಿ ನಿಂಗೆ? ಹಾಂ, ಇದು ಹೊಟ್ಟಿಗೆ ಮಸಲ್ಸ್ಗೆ ಏನು ಸಂಬಂಧ? ಇಲ್ಲ ಹಂಗಂತಲ್ಲ. ಕೇಳಿ ಏನಪ್ಪ ಅಂತಾರ ಅದಕ್ಕೆ ಇದನ್ನ ತಗೊಂಡು ಏನು ಬರ್ತಾನೆ ನೋಡ್ಕೊ. ಇವು 3 ಏನಪ್ಪ ಅಂತಾರೆ, ಏನ ಕಾಣ್ತಾವನಲ್ಲಿ? ಕಾಣಂಗಿಲ್ಲ, ಕಾಣಲ್ಲ. ಏನು ಹೇಳೋದು? ಕಾರ್ಬ್ಸ್, ಪ್ರೋಟೀನ್, ಅಂದ್ರೆ ಕನ್ನಡದಾಗ ನಾನು ಹಿಂಗೇನಪ್ಪ ನಿಂಗೆ ಇದು ಫಸ್ಟ್ ಇಲ್ಲ ನನಗೆ ಅದು ಗೊತ್ತೈತೆ ಅಂತ ಹೇಳ್ತೀನಿ ತಿಳ್ಕೊ. ಏನಪ್ಪ ಅಂದ್ರೆ ಇವು ಮೂಲ ಘಟಕಗಳು. ಏನಪ್ಪ ಯಾವನೊಬ್ಬ ಬಡವ್ ತಿನ್ನಲಿ, ಏನೇ ಬಡವ್ ತಿನ್ನಲಿ, ಯಾವನೊಬ್ಬ ದೊಡ್ಡ ಏನಪ್ಪ ಅಂಬಾನಿ ಕೊಡೋಣ ತಿನ್ನಲಿ, ಅವ್ರೇನಪ್ಪ ಇದ್ರೊಳಗೆ ತಿಂದಿದ್ದೆಲ್ಲ ಇದ್ರೊಳಗೆ ಬರ್ತೈತಿ. ಏನಾಗೈತಿ? ತಿಂದಿದ್ರೊಳಗೆ ಬರುತ್ತೆ. ಕಾರ್ಬ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಮ್ಮ ಕನ್ನಡ ಒಳಗೆ ಶರ್ಕರ ಪಿಷ್ಟಗಳು, ಹಿಟ್ಟಿನ ಪದಾರ್ಥ. ಏನು ಅನ್ನ, ರೊಟ್ಟಿ, ರಾಗಿ, ಏನಪ್ಪ ಇನ್ನೊಂದು ಹಿಟ್ಟು ಬರ್ತಲ್ಲ ಗೋಧಿ, ಇದೆಲ್ಲ ಏನಪ್ಪ ಎದ್ರೋ ಬರ್ತಿ? ಕಾರ್ಬ್ಸ್ನಾಗ ಬರುತ್ತೆ. ಪ್ರೋಟೀನ್ ಏನು ಬರುತ್ತೆ? ಪ್ರೋಟೀನ್ ಏನಂತಾರೆ ಕನ್ನಡದಾಗ? ಪ್ರೋಟೀನ್ ಏನಂತಾರೆ ಕನ್ನಡದಾಗ? ಇದಕ್ಕೇನಪ್ಪ ಕಾರ್ಬೋಹೈಡ್ರೇಟ್ಸ್ಗೆ ಹೇಳಿದೆ ಶರ್ಕರ ಪಿಷ್ಟಗಳು ಅಂತ. ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಏನಂತಾರೆ? ಸಾರಜನಕ ಅಂತಾರೆ. ಸಾರಜನಕ ಅಲ್ಲ, ಸಾರಜನಕ ಏನಂತಾರ? ಅಂದ್ರೆ ಮಸಲ್ ಬಿಲ್ಡ್ ಆಗಕ್ಕೆ ಏನಾಕೈತದ ಅದಾಕೈತಿ. ಮತ್ತು ಇದೇನು ಇನ್ನೊಂದೇನು? ಫ್ಯಾಟ್ಸ್ ಅಂದ್ರೆ ಏನು? ಕೊಬ್ಬುಗಳು, ಎಣ್ಣೆ, ಬೆಣ್ಣೆ ಏನಪ್ಪ ಇದೆಲ್ಲ ಏನಂತಲ್ಲ ಪ್ರತಿಯೊಂದು ಅವ್ರಿಗೆ ಅರ್ಧ ಅದನ್ನು ಅವಿಲ್ಲದ ನೋಡ್ರಿ. ಇವಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನಪ್ಪ? ದೊಡ್ಡ ಘಟಕಗಳು. ಏನಪ್ಪ ದೊಡ್ಡ ಘಟಕಗಳು ಇದಕ್ಕೇನಕ್ಕ ಏನಂತಾರೆ? ಅವಕ್ಕೆ ಮ್ಯಾಕ್ರೋ ಅಂತಾರೆ. ಮೈಕ್ರೋ ಅಂದ್ರೆ ಸಣ್ಣದು, ಅರ್ಧ ಅದನ್ನ ಇದೇನಪ್ಪ ಇದೆ? ಇದೇನು ಹೇಳಂಗಾರೆ? ಈಗ ಕಾರ್ಬೋಹೈಡ್ರೇಟ್. ಬಟಾಟಿ ಏನಪ್ಪ? ಜೋಳ, ಗೋಧಿ, ಏನು ಸಕ್ಕರೆ ಇರ್ತೈತಲ್ಲ, ಶರ್ಕರ ಪಿಷ್ಟಗಳಂದ್ರೆ ಏನಪ್ಪ? ಸಿಹಿ ಇರ್ತದೆ, ಬೆಲ್ಲ, ಸಕ್ಕರೆ, ಅದೆಲ್ಲ ಏನಪ್ಪ ಕಾರ್ಬೋಹೈಡ್ರೇಟ್ ಅಥವಾ ಕಾರ್ಬ್ಸ್ ತಿಂಪ. ಫ್ಯಾಟ್ ಅಂದ್ರೆ ಏನಪ್ಪ? ಎಣ್ಣೆ. ಏನು ಶೇಂಗಾ ಎಣ್ಣೆ, ಒಳ್ಳೆ ಎಣ್ಣೆ, ಏನು ಮತ್ತು ಇದು ಏನಪ್ಪ? ಕುಸುಬೆ ಎಣ್ಣೆ, ಮತ್ತು ಇದು ಬೆಣ್ಣೆ, ಇದೆಲ್ಲ ಏನು ಫ್ಯಾಟ್ಸ್ನಾಗ ಬರುತ್ತೆ. ಮತ್ತು ಇದ್ರೊಳಗೆ ಏನಪ್ಪ? ಪ್ರೋಟೀನ್ಸ್ ಒಳಗೆ ಏನು ಬರುತ್ತೆ? ಮಾಂಸ ಇವೆಲ್ಲ ಬರ್ತವೆ. ಅದನ್ನು ತತ್ತಿ, ಗಿತ್ತಿ, ಕೋಳಿ, ಕುರಿ ಎಲ್ಲ ಅದ್ರೊಳಗೆ ಬರ್ತಾವೆ. ಅದ್ರೊಳಗೆ ನೋಡಿ ಏನು ಮಾಡ್ರ? ಅದಿಷ್ಟು ಕಾಮನ್ ಐತಿ. ಏನು ಬರ್ತಾನೆ? ಬೇಳೆ ಕಾಳುಗಳು ಇರ್ತಾವಲ್ಲ, ಅದ್ರೊಳಗೆ ಇರುತ್ತೆ. ಪ್ರೋಟೀನ್ ಇರ್ತೈತೆ. ಅದ್ರೊಳಗೇನು ಇದೇನಪ್ಪ? ಇದೈತಲ್ಲ ಗುಲಾಬಿ ಐತಲ್ಲ, ಇದೇನಿದೆ? ಪ್ರೋಟೀನ್. ಇದು ನೀಲಿ ಐತಲ್ಲ, ಇದೇನು ಕಾರ್ಬೋಹೈಡ್ರೇಟ್ಸ್. ಇದೇನೈತಲ್ಲ, ಇದು ಹಸಿರು ಫ್ಯಾಟ್ಸ್ ಅರ್ಧತಾನೆ. ಇದು ಓವರ್ಲ್ಯಾಪ್ ಆಗುತ್ತೆ. ಏನಪ್ಪ ಅಂತಾರೆ? ನಾವು ಶೇಂಗಾ ತಿನ್ನೋ ತಮಗೆ ಕಾರ್ಬೋಹೈಡ್ರೇಟ್ ಬರುತ್ತೆ, ಅದ್ರಿಂದ ಎಣ್ಣೆ ಜಾಸ್ತಿ ಇರ್ತದೆ. ಗೊತ್ತಾತಾನೆ? ಅದು ಇಲ್ಲೇ ನೋಡಿದ್ರೆ ಚೀಸ್ ಇದೈತಿ. ಏನು ಇದ್ರೊಳಗೆ ಏನಾಗ್ತೈತಿ ಅಂದ್ರೆ ಅದೇಪ್ಪ ಪ್ರೋಟೀನ್ ಇರ್ತೈತಿ, ಸ್ವಲ್ಪ ಏನಾಗೈತಿ ಕೊಬ್ಬು ಬರೋದು. ಅರ್ಧತಾನೆ? ಅರ್ಧತಿಲ್ಲ? ಹಂಗಾರೆ ಈಗ ಹೇಳ ಟಗರಿ ಅಂತಿದ್ದೈತಿ.
ಟಗರು ಎಮ್ಮೆ ಎಲ್ಲ ಬರೀ ಹುಲ್ಲು ತಿಂತಾವಲ್ಲ, ಹುಲ್ನಾಗ ಸುಡ್ಗಾಡಿ ಪ್ರೋಟೀನ್ ಎಲ್ಲಿ ಬರ್ತೈತಿ? ಅದನ್ನ ತಿಳ್ಕೊ. ಅದು ಇದು ನಿನ್ನ ಇದೇ ಟಾಪಿಕ್ ನಿನಗೆ ಹೇಳಿದ್ರೆನಪ್ಪ ತಿಳಿಬೇಕಂದ್ರೆ ಇಷ್ಟು ಇಲ್ಲಿ ಮಾಡೋ ಬರೀ ಪಾಯ ಹಾಕೋದಾತು ನಿನಗೆ. ಏನಾಯ್ತು? ಪಾಯ ಹಾಕೋದಾತು. ಓಕೆ ಅಂತಾರೆ ಹೇಳ ಕನ್ನಡದಾಗ ಅಥವಾ ಇಂಗ್ಲೀಷ್ನಾಗ. ಒಬ್ಬರೇ ತಿಳ್ಕೊಂಡಾರ ಓದ್ಯಾರ ಅಂತಾರೆ, ಅವ್ರನ್ನ ಇದು ಮಾಡ್ಬೇಕು. ನಿನ್ಗೆ ಎಷ್ಟೈತೆ ಹೊಟ್ಟೆ ಎಷ್ಟಿರ್ತಾವೆ ನಿನಗೆ? ಪಟ್ಟು ಹೇಳಿ ಎಷ್ಟೈತೆ ಹೊಟ್ಟೆ ನಿಂಗೆ? ಮತ್ತು ಅದಕ್ಕೆ ಜಟ್ರ ಅನ್ನೋದು ಒಂದ ಹೊಟ್ಟೆ ಹೋಗಲ್ಲ ನಮ್ಗೆ. ಜಟ್ರ ಐತಲ್ಲ ಇದೇನು ಒಂದ ಹೊಟ್ಟೆ ನಮಗೆ, ಒಂದ ಹೊಟ್ಟೆ. ನಾವು ತಿಂದಿದ್ದ ಆಹಾರ ಎಲ್ಲ ಇಲ್ಲಿ ಹೋಗಿ ಮುಂದೆ ಹೋಗ್ಬೋದು, ಅದಕ್ಕೆ ಕಲಿಬೇಕು ಅನ್ನೋದಲ್ಲ. ಆದ್ರೆ ಎಮ್ಮಿಗೆ, ಎತ್ತಿಗೆ, ಒಂದು ಮೊಲಕ್ಕೆ ಮತ್ತು ಇವಕ್ಕೆ ಏನಪ್ಪ ಟಗರಿಗೆ, ಕುರಿಗೆ ಏನಪ್ಪ ಅಂದ್ರೆ ಇವಕ್ಕೆ ಏನಿರ್ತಾವೆ 4 ಹೊಟ್ಟಿರ್ತಾವೆ. ಏನಿರ್ತಾವೆ? 4 ಹೊಟ್ಟಿರ್ತಾವೆ. ನಾಲ್ಕು ಹೊಟ್ಟೆ ಹಾಕಿರ್ತಾವೆ. ಮೊದಲ ಮೇಸಾಕ್ ಹೋದಾಗ ಗಬ 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 ತಿಂತಾವೆ ನೋಡಿ ನಾವು. ತಿಂದು ಏನು ಮಾಡ್ತಾವೆ? ಇಲ್ಲಿ ಇದ್ರೊಳಗೆ ಸೇರಿಸ್ಕೊಂತಾವೆ ಒಂದೇ ಹೊಟ್ಟೆಗೆ. ಆಮೇಲೆ ಏನು ಮಾಡ್ತಾವೆ? ಹೊಳ್ಳಿಸ್ತಾವೆ. ಏನು ಮಾಡ್ತಾವೆ? ವಾಂತಿ ಮಾಡ್ಕೊಂಡು ಮಾಡಿ ನೋಡಿನ ಆಮೇಲೆ ಅದನ್ನು ತಿಂದಿದ್ದನ್ನು ಏನು ಮಾಡ್ತಾವೆ? ಮೆಲಕ್ಕೆ ಹಾಕ್ತಾವೆ. ಮೆಲಕ್ಕೆ ಹಾಕ್ಕೊಂಡು ಏನು ಮಾಡ್ತೈತಿ? ಹಿಂಗೆ ಬಂದೇನಪ್ಪ 2ನೇ ಹೊಟ್ಟೆ, 3ನೇ ಹೊಟ್ಟೆ, ಹಿಂಗಪ್ಪ 4ನೇ ಹೊಟ್ಟೆ, ಹಿಂಗೆ ಇದಾಗಿ ಕಡೆಗಿಂತ ಸೆಗಣಿ ಹೋಗ್ತದೆ. ಒಬ್ಬರೇ ತಿನ್ನೋದೇನು ಹುಲ್ಲು ಅಷ್ಟೇ. ಏನವು? ಆ ಹುಲ್ಲಿನ ಪ್ರೋಟೀನ್ ಇರುತ್ತೆ, ಹುಲ್ಲಿನ ಪ್ರೋಟೀನ್ ಇರೋಂಗಿಲ್ಲ. ಆದ್ರೂ ಏನಪ್ಪ ಅದ್ರೊಳಗೆ ಒಂದಿಷ್ಟು ಏನು ಇದು ಅಂಶ ಇರ್ತೈತಿ. ಅದರ ಅಂಶ ಇರುತ್ತೆ. ಅದನ್ನು ತಿಂದು ಏನಾಕೈತಿಲ್ಲ, ತಿಂತಾವಲ್ಲ ಅವು ಏನಾಕೈತಿ, ಅದ್ರ ಇದ್ರ ಕಳ್ಳನೊಳಗೆ ಏನಾಕೈತಿ ಅಂತಂದ್ರೆ ಬ್ಯಾಕ್ಟೀರಿಯಾ ಭಾಳ ಇರ್ತಾವೆ. ಏನಾಗ್ತವೆ? ಆ ಬ್ಯಾಕ್ಟೀರಿಯಾ ಏನು ಮಾಡ್ತೈತೆ? ಅದನ್ನು ಕೊಳಿಸ್ತೈತೆ. ಏನು ಮಾಡ್ತೀವಿ? ಕೊಳಿಸ್ದಾಗ ಏನಕ್ಕೆ ಕೊಳಿಸ್ತದೆ ಅಂತಂತಾರೆ. ಅದಕ್ಕೆ ಇದು ಅಂತಾರೆ ಫಾರ್ಮೆಂಟೇಷನ್. ಅದು ಸುಡಗಾದ ದೊಡ್ಡ ಓದೋದು. ನಾನು ಸಿಂಪಲ್ಗೆ ಹೇಳ್ತೀನಿ. ಅಲ್ಲಿ ಏನಾಕೈತೆ ಅಂತಂದರೆ ಅದು ಹೆಂಗೆ ಕೊಳಿತಿಲ್ಲ ಅದ್ರೊಳಗೆ ಏನಾಕೈತಿ? ಬ್ಯಾಕ್ಟೀರಿಯಾ ಜಾಸ್ತಿ ಪ್ರಮಾಣದ ಏನಾಗ್ತವೆ? ಅದೇನಾಕೈತಿ ಮುಂದೆ ಹೋಗ್ತೈತಲ್ಲ ಏನಪ್ಪ ನಾರಿನಂಶ ಅನ್ನೋದು ಏನಪ್ಪ ಅಂತ ಸೆಗಣಿಯಾಗಿ ಇರ್ತಾವೆ ಹೊರಬರುತ್ತೆ. ಅದಕ್ಕಿಂತ ಮೊದಲು ಅಲ್ಲಿ ಇದು ಬ್ಯಾಕ್ಟೀರಿಯಾ ತಯಾರಾಗಿರ್ತಾವಲ್ಲ, ಆ ಬ್ಯಾಕ್ಟೀರಿಯಾನ ಏನಾಕೈತಿ? ಅದ ಪ್ರೋಟೀನ್. ಅದು ಏನು? ಆ ಪ್ರೋಟೀನ್ ತೊಗೊಂಡು ಏನು ಮಾಡ್ತದೆ? ಏನು ಏನು ಮಾಡ್ತೈತಿ? ಏನಪ್ಪ ದೊಡ್ಡ ದೊಡ್ಡ ಹಾಕೋವು ಯಾವಾಗ ಟಗರಿಗೆ. ಇನ್ನೊಂದು ಹೇಳ್ತೀನಿ ನೀನು ಸುಮ್ಮನೆ ನೋಡಿಲಿ ಏನಪ್ಪ ಅಂದ್ರೆ ಭಾಳ ಸಿಂಪಲ್ ಇದೆ. ಅದು ನೋಡೋದು ಟಾಪಿಕ್. ಎಮ್ಮಿಗೆ ಎತ್ತಿಗೆ ಭಾಳ ಏನಪ್ಪ ಅನ್ನ ತಿನ್ನಿಸ್ಬಾರ್ದು ಗೊತ್ತಿಲ್ಲ ನಿಮಗೆ. ಯಾಕೆ? ಭಾಳ ಅನ್ನ ತಿನ್ನಿಸ್ಬಾರ್ದು, ಭಾಳ ಇವನು ತಿನ್ನಿಸ್ಬಾರ್ದು. ಏನಪ್ಪ ಅದು ತೋರಿಸ್ತೀನಿ ಏನಂತಂದ್ರೆ ಪಟ್ಟು ಸಾಯ್ತಾವೆ. ಅದಕ್ಕೆ ಕಾಳು ಭಾಳ ತಿನ್ನಕತ್ತಿ ಪಟ್ಟು ಬೇನಕ್ಕವು ಸಾಯ್ತಾವೆ. ಯಾಕೆ ಸಾಯ್ತಾವೆ? ಒಮ್ಮುಕ್ಲಿ ಕಾಳು ತಿಂದ್ರೆ ಅವು ಪಟ್ಟಾಗಿ ಏನಾಕೈತಿ? ಅಮೋನಿಯಾ ತಯಾರಾಕೈತಿ. ಏನಾಕೈತಿ? ಅಮೋನಿಯಾ ತಯಾರಾಕೈತಿ. ಅದಕ್ಕೆಲ್ಲ ಏನಂತೂ ಇದು ಮಾಡ್ಬೇಕು. ಯಾವ ತತ್ತಿ ಹೊಡೆದು ತಿನ್ನಿಸ್ತಾನಲ್ಲ ಇಟ್ಕೊಳಮ್ಮ. ಯಾಕೆ? ಆ ಪ್ರೋಟೀನ್ ಜೀರ್ಣ ಆಗಂಗಿಲ್ಲ. ನಮಗೆ ಡೈಜೆಸ್ಟಿವ್ ಸಿಸ್ಟಮ ಬೇರೆ, ಅದ್ರ ಡೈಜೆಸ್ಟಿವ್ ಸಿಸ್ಟಮ್ ಬೇರೆ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಚಲೋ ಎಳೆ ಹುಲ್ಲು ಹಂಗೆ ತಿಂತಾವೆ ಹುಲ್ಲು ತಿನ್ನಿಸ್ಬೇಕು. ಮತ್ತೇನಪ್ಪ ಇವು ಹಾಕ್ಬೇಕು ಸ್ವಲ್ಪ ಮ್ಯಾಲೆಲ್ಲ ಅನ್ನೋಂಗಿಲ್ಲ. ಯಾಕಂದ್ರೆ ಒಣಗಿದ ಗೊಂಜಾಳನೇ ಬೇರೆ. ಅದಕ್ಕೆ ನಿನಗೇನಪ್ಪ ಅದು ಹೈಡ್ರೋಪೋನಿಕ್ಸ್ ಎಲ್ಲ ಹೇಳಿದ್ದೆ, ತೋರಿಸ್ಬಿಟ್ಟಿದ್ದೆ. ಹಂಗೆ ಆಕೆ ಇದೆ. ಅದನ್ನ ಬೆಳೆಸೋದಾರ ಹಂಗೆ ಮಾಡ. ಯಾವನ ತಿನ್ನಿಸ್ತಾ 1 ಮಿನಿಟ್ ಬಂದು ಹೋಗಲಿ. ಎಷ್ಟು ಸ್ಥಳ ಇಲ್ಲಿ ಹಾಕಿ ಇಲ್ಲಿ ಬಂದು ಹೋಗಿ 1 ಮಿನಿಟ್ ಮುಗಿಸ್ತೀನಿ ನಿಮಗೆ. ಒಬ್ಬ ಅಲ್ಲಿ ನಾ ಹೋಗಿದ್ದೀನಿ ಮೇಸಾಕ ಅಲ್ಲಿ ಒಬ್ಬ ಹೇಳ್ದ
ಅವ ಏನಪ್ಪ 50 ರೂಪಾಯಿ ಖರ್ಚಾಗತ್ತಂತ ಅವ 2 ತತ್ತಿ ಹಾಕ್ತಾನಂತ 8 ಲೀಟ್ರ್ ಹಾಲು ಹಾಕ್ತಾನಂತ ಚಲೋ ತಯಾರು ಮಾಡಂಗಿಲ್ಲ ಅನ್ನಂಗಿಲ್ಲ ಆರೇನಪ್ಪ ಅಂದ್ರೆ ಅದು ವೇಸ್ಟ್ ಅದು 50 ರೂಪಾಯಿ ವೇಸ್ಟ್ ಅನ್ನೋದು ತಿಂಗಳಿಗೆ ಎಷ್ಟಾಗ್ತದೆ 1,500 ರೂಪಾಯಿ ಆಯ್ತು ಒಂದು ವರ್ಷ ಹಿಡ್ದ ಅಂದ್ರೆ ಏನಾಗ್ತದೆ ಅರ್ಧತನ ಏನಾಗ್ತದೆ ವೇಸ್ಟ್ ಅದು 15,000 ರೂಪಾಯಿ ವೇಸ್ಟ್ 15,000 ರೂಪಾಯಿ ಅಲ್ಲಿ ಹಾಕೋಕ್ಕಿಂತ ನೋಡಿ ಬೇರೆ ಕಡೆ ಇದು ಮಾಡಿದ್ರೆ ಆಕೈತಿ ಅದಕ್ಕಿಂತ ಅದ್ರ ಆಹಾರ ಮೇನ್ ಆಹಾರ ಏನು ಅದು ಕಾಡ್ನಾಗ ಏನು ತಿಂತೈತಿ ಅದನ್ನು ವಿಚಾರ ಮಾಡಿ ತಿನ್ನಿಸು ಮುಕ್ಕಳೇರದ ಕಾಳು ಇಟ್ಟು ಅದು ಮಾಡಿದೆ ಅಂತ ಮಾಡಕ್ಕೆ ಹೋಗಬೇಡ